ಒರಿಜಿನಲ್ ಆಭರಣ ಮಳಿಗೆಯ 20ನೇ ಶಾಖೆ ಇವತ್ತು ಬೆಂಗಳೂರಿನ ಜಯನಗರದಲ್ಲಿ ಉದ್ಘಾಟನೆಯಾಗಿದೆ. ಸಂಭ್ರಮ ಸಡಗರದಿಂದ ಈಗಾಗಲೇ ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಬನ್ನಿ, ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸುಭಾಸ್ ಕಾಮತ್ ಅವರು ನಮ್ಮೊಟ್ಟಿಗಿದ್ದಾರೆ, ಹಾಗೆ ಡೈರೆಕ್ಟರ್ ಮಹೇಶ್ ಕಾಮತ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮಾತನಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಎಷ್ಟು ಖುಷಿ ಆಗ್ತಾ ಇದೆ? ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಗ್ತಿದೆ. ಹೌದು, ಬೆಂಗಳೂರಲ್ಲಿ ಒಂದು ಶಾಪ್, ಒಂದು ಸ್ಟೋರ್ ಮಾಡಬೇಕಂತ ಸುಮಾರು ವರ್ಷದಿಂದ ಒಂದು ಆಸೆ ಇತ್ತು. ಇವತ್ತು ಅದು ನನಸಾಗಿದೆ. ಇವತ್ತು ಇಲ್ಲಿ ಬಂದು ಇವತ್ತು ಇನಾಗ್ರೇಷನ್ ಆಗಿದೆ. ಏನು ಇನ್ಸ್ಪೈರ್ ಆಯಿತು ಸರ್ ಬೆಂಗಳೂರಿನಲ್ಲಿ ಮಾಡೋದಕ್ಕೆ? ಆ್ಯಕ್ಚುಲಿ ಅಣ್ಣ ಅವರು ಹೇಳಿದ ಹಾಗೆ ತುಂಬ ವರ್ಷ ಹಿಂದೆ ನಮಗೆ ಬರೋದು ಪ್ಲ್ಯಾನ್ ಇತ್ತು. ಸೊ ನಮಗೇನಂತ ಹೇಳಿದರೆ, ನಾವು ನಮ್ಮ ಕೋಸ್ಟಲ್ ಕರ್ನಾಟಕ ಎಂಟೈರ್ ಡಿಸ್ಟ್ರಿಕ್ಟ್ಸ್ 5 ಡಿಸ್ಟ್ರಿಕ್ಟ್ಸ್ ನಾವು ಕವರ್ ಮಾಡಿದ್ದೆವು. ಹಾಗೂ ಗೋವಾ ಕೋಸ್ಟಲ್ ಇದ್ದ ಕಾರಣ ಅಲ್ಲೂ ಸಹ 2 ಮಳಿಗೆಗಳನ್ನು ಪ್ರಾರಂಭಿಸಿದ್ದೆವು. ಮತ್ತು ನಮಗೆ ನಮಗೆ ಮೆಟ್ರೋ ರೀಜನಿಗೆ ಬರಬೇಕಂತ ಹೇಳಿ ಮನಸ್ಸಾಯಿತು. ಹಾಗೆ ನಾವು ಬೆಂಗಳೂರನ್ನು ಪ್ರವೇಶ ಮಾಡಬೇಕಂತ ಹೇಳಿ ಮೊದಲನೆಯ ನಮ್ಮ ಮಳಿಗೆ ಖುಷಿ ಆಗ್ತಾ ಇದೆ. ಧನ್ಯವಾದ. ಸೊ ಮೊದಲಿಗೆ ನೋಡೋದಾದರೆ 1935ರಲ್ಲಿ ಉಡುಪಿನಲ್ಲಿ ಪ್ರಾರಂಭ ಆಗಿದಂಥ ಫ್ಯಾಮಿಲಿ ಬಿಸ್ನೆಸ್ ಇದು. ಸೊ ಅಲ್ಲಿ ಯಾಕೆ ಫೇಮಸ್ ಅಂದರೆ, ಜನರುಗಳೇ ಹೇಳೋ ಹಾಗೆ ಕಸ್ಟಮೈಸ್ ಜ್ಯುವೆಲ್ರಿ ತುಂಬಾ ಇಷ್ಟಪಡ್ತಾರೆ. ಸೊ ಏನು ಈ ಒಂದು ಬೆಂಗಳೂರಿನಲ್ಲಿ ಈಗ ಪ್ರಾರಂಭ ಮಾಡಿದ್ದೀರಿ, ಏನು ನಿರೀಕ್ಷೆ ಮಾಡಬಹುದು ಜನ ಅಂತ? ಸೊ ನೀವು ಹೇಳಿದ ಹಾಗೆ ಉಡುಪಿ ಮಂಗಳೂರು ರೀಜನ್ ಮುಂಚಿನಿಂದ ಕೂಡ ನಮ್ಮ ಆರ್ಟಿಸನ್ಸ್ ಅವ್ರದ್ದು ಕೆಲಸ ವೆರಿ ಎಕ್ಸ್ಪ್ಲಿಸಿಟ್, ಮುಂಚೆ ಭಾರಿ ಸೂಕ್ಷ್ಮದಲ್ಲಿ ಕೆಲಸ ಮಾಡ್ತಿದ್ದರು. ಸೊ ಇವತ್ತಿಗೂ ಫೇಮಸ್ ಇದೆ. ಹಾಗೂ ನಾವು ಇವತ್ತು ನಮ್ಮದು ಈ ಜ್ಯುವೆಲ್ರಿ ಎಲ್ಲ ನಮ್ಮದೇ ಪ್ರೊಡಕ್ಷನ್ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. 300 ಜನ ಆರ್ಟಿಸನ್ ನಮ್ಮೊಟ್ಟಿಗೆ ಕೆಲಸಕ್ಕಿದ್ದಾರೆ. ವಿ ಹ್ಯಾವ್ ಗಿವನ್ ದೆಮ್, ಅವರಿಗೆ ಬೇಸಿಕ್ ಮೆಷಿನರಿ ಏನೆಲ್ಲ ಬೇಕು ಕೆಲಸ ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ದೆಮ್ ಪ್ರಾಪರ್ ಹೈಜೀನ್ ಫೆಸಿಲಿಟಿ. ಇಟ್ಸ್ ಎ 20,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ವಿಚ್ ಓಪನ್ ರೀಸೆಂಟ್ಲಿ. ಸೊ ಇದೆಲ್ಲ ಪ್ರೊಡಕ್ಷನ್ ಅಲ್ಲೇ ಆಗುವಂಥದ್ದು, ಅಲ್ಲಿಂದನೇ ನಾವು ಎಲ್ಲ ಕಡೆ ಕೇಟ್ರ್ ಮಾಡುವಂಥದ್ದು. ಸೊ ಮಹೇಶ್ ಅವರೇ, ಈಗ ತುಂಬ ಜನರಿಗೆ ಒಂದು ಕಸ್ಟಮೈಸ್ ಜ್ಯುವೆಲ್ರಿ ತುಂಬ ಇಷ್ಟಪಡ್ತಾರೆ, ಅಥವಾ ಆಕ್ಸಿಡೈಸ್ಡ್ ಆಗಿರಬಹುದು. ಅಂದರೆ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೆ ಸಾಕಪ್ಪ, ಬೆಳ್ಳಿ ಒಂದು ಕಡೆ ಪರ್ಚೇಸ್ ಮಾಡೋದು ಬೇಡ, ಡೈಮಂಡ್ ಒಂದು ಕಡೆ ಪರ್ಚೇಸ್ ಮಾಡೋದು, ಒಂದೇ ಮಳಿಗೆನಲ್ಲಿ ಎಲ್ಲ ರೀತಿಯಲ್ಲಿ ಸಿಕ್ಕಿದ್ರೆ ಖುಷಿ ಅನಿಸುತ್ತೆ. ಸೊ ಬೆಂಗಳೂರಿನ ಈ ಬ್ರಾಂಚ್ಲಿ ಏನು ನಿರೀಕ್ಷೆ ಮಾಡಬಹುದು? ನಿಮ್ಮ ಸಿಗ್ನೇಚರ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ. ನಮ್ಮಲ್ಲಿ ಈಗ ಗೋಲ್ಡ್ ಸೆಕ್ಷನಲ್ಲಿ ನಾವು ಟೆಂಪಲ್ ಜ್ಯುವೆಲ್ರಿ ಆ್ಯಸ್ ವೆಲ್ ಆ್ಯಸ್ ಆ್ಯಂಟಿಕ್ ಜ್ಯುವೆಲ್ರಿ ಅದನ್ನು ನಾವು ಪ್ರದರ್ಶಿಸಿದ್ದೇವೆ. ಹಾಗೂ ನಮ್ಮ ಕೋಸ್ಟಲ್ ಕರ್ನಾಟಕದ್ದು ಅಂದರೆ ಉಡುಪಿಯ ಮಂಗಳೂರು ಸೈಡಿನ ವಿವಿಧ ಮಂಗಳಸೂತ್ರವಾಗಲಿ, ಅವರ ಬಳೆಗಳಾಗಲಿ, ಎಲ್ಲ ರೀತಿಯ ನಮ್ಮ ಉಡುಪಿ ಕಡೆ ಇದ್ದದ್ದು ನಮ್ಮ ಆರ್ನಮೆಂಟ್ಸನ್ನು ನಾವು ಪ್ರದರ್ಶಿಸಿದ್ದೇವೆ. ಹಾಗೂ ನಮ್ಮ ಡೈಮಂಡ್ ಸೆಕ್ಷನಲ್ಲಿ ನಮ್ಮದೇ ಒಂದು ಬ್ರ್ಯಾಂಡ್ ಆದದ್ದು ಒಂದು ಪ್ರಿಟಿ ಕಲೆಕ್ಷನ್ ಅಂತೇಳಿ, ಲೈಟ್ ವೇಟ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ 25,000 ಆನ್ವರ್ಡ್ಸ್. ಅದನ್ನು ನಾವು ಕೈಯಲ್ಲಿ ಹಿಡಿಯೋದಾಗ ಅಂದರೆ ರೀಚ್ ಟು ದ ಕಾಮನ್ ಪೀಪಲ್, ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಲೈಟ್ ವೇಟ್. ಹಾಗೂ ನಾವು ನಮ್ಮ ನಿಯೋ ಲೈಟ್ ಅಂತೇಳಿ 18 ಕ್ಯಾರೆಟ್ ಹಾಗೂ 14 ಕ್ಯಾರೆಟ್ ಜ್ಯುವೆಲ್ರಿ which has got zircon stones as well as other colored stones, semi-precious stones, that is also affordable to the customers. ಹಾಗೂ ನಮ್ಮ ಸಿಲ್ವರ್ ರೇಂಜಲ್ಲಿ we have got a different level which we have silver ornaments of 92.5 sterling silver, as well as we have got all types of ನಮ್ಮ ಈ ಫಂಕ್ಷನ್ಗೆ, ಈಗ ಮ್ಯಾರೇಜ್ಗೆ, ವೆಡ್ಡಿಂಗ್ ಫಂಕ್ಷನ್ಗೆಲ್ಲ ಆಗೋದು ಆರ್ಟಿಕಲ್ಸನ್ನು ನಾವು ಪ್ರದರ್ಶಿಸಿದ್ದೇವೆ. ಹಾಗೆ ಥ್ಯಾಂಕ್ ಯು. ತುಂಬ ಜನರಿಗೆ ಈಗ ಇನಾಗ್ರೇಷನ್ ಆಫರ್ ಏನಾದರೂ ನಡೀತಾ ಇದೆಯಾ? ಯಾಕೆಂದರೆ ಹಲವು ವರ್ಷಗಳ ಬಳಿಕ, ಅಂದರೆ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಈಗ ಓಪನ್ ಆಗಿರುವಂಥದ್ದು, ಅದರಲ್ಲೂ ಒರಿಜಿನಲ್ ಆಭರಣ ಅಂದರೆ ಒಂದು ರೀತಿ ಜನರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಏನಾದರೂ ಆಫರ್ಸ್ ನಡೀತಾ ಇದೆಯಾ? ಯಾಕೆಂದರೆ ಸದ್ಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಇದೆ, ಗೌರಿ ಗಣೇಶ ಹಬ್ಬ ಇದೆ, ಸಾಲು ಹಬ್ಬಗಳು ಕೂಡ ಇದೆ. ಸೊ ಈಗ ನಾವು ಒಳ್ಳೆ ಆಫರ್ ಇಟ್ಟಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ತನಕ. ಸೊ ಪ್ರತಿಯೊಬ್ಬ ಖರೀದಿ ಜೊತೆಗೆ ಚಿನ್ನದ ನಾಣ್ಯ
ಹಾಗೂ ಅವರ ಗೋಲ್ಡ್ ಹಳೆ ಚಿನ್ನವನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡೋದು ಅಂತ ಹೇಳಿದರೆ ಅದರಲ್ಲಿ ಕೂಡ ನಾವು ಆಫರ್ಸ್ ಕೊಡ್ತಾ ಇದ್ದೀವಿ. ಇಟ್ ಇಸ್ ಅನ್ ಎಕ್ಸಲೆಂಟ್ ಆಫರ್. ಇವತ್ತು ನಾವೆಲ್ಲ ಬೇರೆ ಜ್ಯುವೆಲ್ಲರ್ಸ್ ಕಂಪೇರ್ ಮಾಡುವಾಗ ಸಿನ್ಸ್ ವಿ ಆರ್ ವೆರಿ ನ್ಯೂ ಹಿಯರ್, ನಾವು ನಮ್ಮ ಇನಾಗ್ರಲ್ ಆಫರ್ ಒಳ್ಳೆಯದಿದೆ. ಇದು ನಮ್ಮ ಬೆಂಗಳೂರು ಜನರು ಬಂದು ಅದನ್ನು ಉಪಯೋಗಿಸ್ಕೊಳ್ಬೇಕು ನಾನು ಕೇಳ್ಕೊಳ್ತೇನೆ. ಸೊ ಬೆಂಗಳೂರಿನ ಜನತೆಗೆ ಏನು ಸ್ಪೆಷಲಿ ಹೇಳಕ್ಕೆ ಬಯಸ್ತಾರೆ? ಯಾಕಂದರೆ ಎಷ್ಟೋ ಜ್ಯುವೆಲ್ಲರಿ ಸೆಂಟರ್ಗಳಿದೆ, ಸೊ ವೈ ಆಭರಣ ಒರಿಜಿನಲ್ ಅಂತ? ಸೊ ಅಗೇನ್ ಐ ಸೆಡ್, ನಮ್ಮ ಜ್ಯುವೆಲ್ರಿ ವಿ ಕ್ರಾಫ್ಟ್ ಇಟ್ ಇನ್ ಹೌಸ್. ನಮ್ಮ ಜ್ಯುವೆಲ್ರಿ ಫ್ಯಾಕ್ಟ್ರಿ ಒಳಗೆ ಆಗುವಂಥದ್ದು. ಸೊ ದೀಸ್ ಡಿಸೈನ್ಸ್ ಆರ್ something different what we might not get in other jewelry, number one. Number two, we are very transparent in our business, whether it's in by of billing or by way of old ನಲ್ಲಿ ಲೆಕ್ಕಾಚಾರ ಮಾಡೋದ್ರಲ್ಲಿ ಇದರಲ್ಲಿ we are very transparent. So I think ಜನತೆಗೆ ಇಲ್ಲಿ ಬಂದು ನೋಡಿದ ಮೇಲೆ, ನಮ್ಮ ಲೆಕ್ಕಾಚಾರ ನೋಡಿದ ಮೇಲೆ they will understand what I am trying to say. So I feel we are very transparent and they should try come and see us once. ಯಾರ ಕನಸಾಗಿತ್ತು ಬೆಂಗಳೂರಿನಲ್ಲಿ ಓಪನ್ ಮಾಡಬೇಕು ಅನ್ನೋದು? ಯಾರ ಕನಸಾಗಿತ್ತು, ಡ್ರೀಮ್ ಆಗಿತ್ತು ಬೆಂಗಳೂರು? ನಮ್ಮದು ಫ್ಯಾಮಿಲಿದೇ ಕನಸು. ಸೊ ಇಟ್ಸ್ ಆಲ್ ವಿದಿನ್ ದ ಸಿನ್ಸ್ ಇಟ್ಸ್ ಎ ಫ್ಯಾಮಿಲಿ ಬಿಸ್ನೆಸ್. ಎಲ್ರಿಗೊಂದು ಮನಸ್ಸಿತ್ತು. ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಈಗ ಬಂದಿದ್ದಾರೆ. ದೇ ಆರ್ ಆಲ್ಸೋ ಇನ್ ಟು ಬಿಸ್ನೆಸ್ ನಾವು. ಸೊ ವಿ ನೀಡ್ ಟು ಎಕ್ಸ್ಪ್ಯಾಂಡ್. ಸೊ ಆ ಏರಿಯಾ ಐ ಥಿಂಕ್ ಇಟ್ಸ್ ಕಮ್ ಟು ಎ ಸ್ಯಾಚುರೇಷನ್. ಸೊ ವಿ ಹ್ಯಾವ್ ಟು ಗೋ ಟು ಬಿಗರ್ ಸಿಟೀಸ್. ಹಾಗಾಗಿ ನಾವು ಮೆಟ್ರೋ ಸಿಟಿ ಫಸ್ಟ್ ಬೆಂಗಳೂರು ರಾಜಧಾನಿ ಫಸ್ಟ್ ಸ್ಟಾರ್ಟ್ ಮಾಡುವ, ಅದರ ಮುಂದಕ್ಕೆ ನಾವು ನೋಡುವ ಅಂತಿದ್ದೆ. ಸೊ ಎಷ್ಟು ವೆರೈಟೀಸ್ ಡಿಸೈನ್ಸ್ಗಳಿದೆ ಸರ್ ನಿಮ್ಮಲ್ಲಿ? ವೆರೈಟೀಸ್ ಎಂಡ್ ನಂಬರ್ ಇದೆ, ಇನ್ಫಿನಿಟಿ. ಬಟ್ ವಿ ಕೀಪ್ ಆನ್, ವಿ ಹ್ಯಾವ್ ಅವರ್ ಓನ್ design studio where we do our own fusion designs, like mixing antique ones to the contemporary ones. So that is maybe one or two or three of a piece. So adonu matra na manufacture ಮಾಡಿ we will have a display counter where we will also invite our customers to come and have a look for that. ತುಂಬ ಜನರಿಗೆ ಈಗ ಅಜ್ಜಿ ಕಾಲದ್ದು ಅಥವಾ ತಂದೆ ಕಾಲದ್ದು ಹಾಕೊಳ್ಳೋ ಜ್ಯುವೆಲ್ರಿಗಳನ್ನ ನೋಡೋದೇ ತುಂಬ ವಿರಳ. ಎಲ್ಲೋ ಒಂದೆರಡು ಮೂರು ಇರುತ್ತೆ, ಅದನ್ನು ಕೂಡ ಕರಗಿಸ್ಬಿಟ್ಟಿರ್ತಾರೆ. ಸೊ ಅಂಥ ಜ್ಯುವೆಲ್ರಿಗಳನ್ನ ನಾವು ಮತ್ತೆ ಮರುಕಳಿಸ್ಬೇಕು, ನೋಡಬೇಕು ಅಥವಾ ತಗೊಳ್ಬೇಕು ಅಂದರೆ ಏನ್ಷಿಯಂಟ್ ಡಿಸೈನ್ಸ್ಗಳು ಸಿಗಬಹುದಾ? ಅದು ಸಹ ನಾವು ಮಾಡ್ತೇವೆ. ಕಸ್ಟಮೈಸ್ ಆರ್ಡರ್ ಅಂದರೆ ಯಾರಾದರೂ ಬಂದು ಡಿಸೈನ್ ತೋರಿಸಿದರೆ ಖಂಡಿತ ಅದನ್ನು ನಾವು ನಮ್ಮ ಡಿಸೈನ್ ಸ್ಟುಡಿಯೋ ಅಲ್ಲಿ ಮ್ಯಾಚ್ ಮಾಡಿ ವಿ ವಿಲ್ ಕಮ್ ಔಟ್ ವಿತ್ ದ ಫಿನಿಶ್ಡ್ ಪ್ರಾಡಕ್ಟ್. ನಮಸ್ಕಾರ, ನಾನು ಪ್ರವೀಣ್ ಗೋಡ್ಖಿಂಡಿ. ಇವತ್ತು ಆಭರಣ ಜ್ಯುವೆಲ್ಲರ್ಸ್ ಇವ್ರದ್ದು ಒರಿಜಿನಲ್ ಆಭರಣ, ಇವ್ರದ್ದು 20ನೇ ಮಳಿಗೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಪ್ರಾರಂಭ ಆಗಿದೆ. ಅದರ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಅದ್ಭುತವಾದ ಡಿಸೈನ್ಸು, ಅದ್ಭುತವಾದ ಕರಕುಶಲತೆ ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಜ್ಯುವೆಲ್ರಿಯಲ್ಲಿ ಸೆಕ್ಷನ್ಸಲ್ಲಿ ಗೋಲ್ಡ್ ಆಗಲಿ, ಡೈಮಂಡ್ ಆಗಲಿ, ಸಿಲ್ವರ್ ಆಗಲಿ, ನಾನು ತುಂಬ ವರ್ಷದಿಂದ ಆಭರಣ ಜ್ಯುವೆಲ್ಲರ್ಸಿಗೆ ಉಡುಪಿಯಲ್ಲೇ ಹೋಗಿ ಖರೀದಿ ಮಾಡಿದಂಥವನು. ನನಗೆ ಭಾಳ ಅಚ್ಚುಮೆಚ್ಚಿನ ಒಂದು ಜ್ಯುವೆಲ್ರಿ ಶಾಪ್ ಇದು. ಐ ಆಮ್ ಸೋ ಆನರ್ಡ್ ಆ್ಯಂಡ್ ಇಟ್ಸ್ ಮೈ ಗ್ರೇಟ್ ಪ್ಲೆಜರ್ ಟು ಬಿ ಇನಾಗ್ರೇಟಿಂಗ್ ದಿಸ್. ಆ್ಯಂಡ್ ಈ ಥರದ ನನಗೆ ಭಾಳ ಇಷ್ಟವಾಗುವಂಥ ಜ್ಯುವೆಲ್ರಿ ಕೂಡ ಇಲ್ಲಿ ನನಗೆ ಸಿಗುತ್ತೆ. ಸೊ ಒನ್ ಆಫ್ ಮೈ ಫೇವ್ರೇಟ್ ಬ್ರ್ಯಾಂಡ್ಸ್ ಆಭರಣ. ವಿಶಿಂಗ್ ದೇಮ್ ಆಲ್ ದ ವೆರಿ ಬೆಸ್ಟ್. 20ನೇ ಮಳಿಗೆ ಇವತ್ತು ಪ್ರಾರಂಭ ಆಗಿದೆ. ಇದೇ ರೀತಿ ಅನೇಕ ಇನ್ನು ಬ್ರ್ಯಾಂಚಸ್ ಅವ್ರು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವರೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಐ ಆಮ್ ಮಿಸ್ಸಿಂಗ್ ಸ್ಯಾಂಡಲ್ವುಡ್. ಆದಷ್ಟು ಬೇಗ ಏನೋ ಒಂದು ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಡೈರೆಕ್ಷನ್ನು, ರೈಟಿಂಗು ಏನೋ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಬೇಗ. ಸೊ ಆಭರಣ ಮಳಿಗೆ, ಅದರಲ್ಲೂ ಒರಿಜಿನಲ್ ಆಭರಣ 20ನೇ ಶಾಖೆ ಬೆಂಗಳೂರಿನಲ್ಲಿ ಮೊದಲನೇದಾಗಿ ಪ್ರಾರಂಭ ಆಗ್ತಾ ಇದೆ. ಎಷ್ಟು ಖುಷಿ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ತಾವು ಭಾಗಿಯಾಗ್ತಾ ಇರೋದು? ನನಗೆ ತುಂಬ ಸಂತೋಷ. ಬಿಕಾಸ್ ಆಲ್ಮೋಸ್ಟ್ 20-25 ವರ್ಷ ಹಿಂದೆಯಿಂದ ನಾನು ಉಡುಪಿಗೆ ಹೋದಾಗ ಆವಾಗ ಮೊದಲು ಪರಿಚಯ ಆಗಿದ್ದು. ಸಂಧ್ಯಾ ಅವರು ವಿಶೇಷವಾಗಿ ನನ್ನ ಕೊಡಲಿನ ಕಾರ್ಯಕ್ರಮ ಕೂಡ ಅವರು ಅಟೆಂಡ್ ಮಾಡಿ ನಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಇದೆ. ಅದರ ಜೊತೆಗೆ ಆಭರಣದಲ್ಲಿ ನಾನು ಅನೇಕ ಬಾರಿ ನನಗೆ, ನಮ್ಮ ಮಕ್ಕಳಿಗೆ, ನನ್ನ ಹೆಂಡತಿಗೆ ನಾವೆಲ್ಲ ಜ್ಯುವೆಲ್ರಿಯಲ್ಲೇ ಚೂಸ್ ಮಾಡಿರೋದು. ನಾನು ಹಾಕ್ಕೊಳ್ಳೋ ಅನೇಕ ಬ್ರೇಸ್ಲೆಟ್ಗಳೆಲ್ಲ ಆಭರಣದ್ದೇ. ಸೊ ಅಂಥ ಒಂದು ಅದ್ಭುತವಾದ ಒಂದು ಬ್ರ್ಯಾಂಡು ಇವಾಗ ನಮ್ಮ ಬೆಂಗಳೂರಲ್ಲಿ 20ನೇ ಶಾಖೆ ಅವ್ರದ್ದು ಇವತ್ತು ಓಪನ್ ಆಗಿರೋದು ತುಂಬ ಸಂತೋಷದ ವಿಚಾರ. ಅವರು ನನ್ನನ್ನು ಇಲ್ಲಿ ಆಹ್ವಾನಿಸಿ ಇದನ್ನು ಇನಾಗ್ರೇಷನಿಗೆ ನಾನು ಕರೆದಿದ್ದಕ್ಕೆ ನನಗೆ ಭಾಳನೇ ಖುಷಿಯಾಗಿದೆ. ಸೊ ರೈಟ್ ನೌ ಐ ಆಮ್ ವೇರಿಂಗ್ ಒನ್ ಆಫ್ ದೇರ್ ಡಿಸೈನ್ಸ್. ಸೊ ಎಸ್, ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ. ಈ ಥರದ ಒಂದು ವಾತಾವರಣದಲ್ಲಿ ನಮಗೆ ಯೂಶ್ವಲಿ ಟೈಮ್ ಸಿಗಲ್ಲ. ಬಟ್ ಟುಡೇ ನಿವಾಂತವಾಗಿ ಎಲ್ಲನೂ ನೋಡಿ ಎಂಜಾಯ್ ಮಾಡೋ ಒಂದು ಸುಸಂದರ್ಭ. ಸೊ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ಯಾಕಂದರೆ ಆಭರಣ ಪ್ರಿಯರಂತೂ ತುಂಬ ಜನ ಇರ್ತಾರೆ. ಡಿಫ್ರೆಂಟ್ ಡಿಸೈನ್, ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ಡಿಸೈನ್ಸ್ ಇದ್ರೂ ಕೂಡ ಸಾಲಲ್ಲ. ಇಲ್ಲಿಗೆ ಯಾಕೆ ಬರಬೇಕಂತ ಹೇಳಿ?
ಯೂಶ್ವಲಿ ನಾನು ಭಾಳ ಗೋಲ್ಡ್ ಅಥವಾ ಜ್ಯುವೆಲ್ರಿ ಶಾಪಿಂಗಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಲ್ಲ. ಇಟ್ಸ್ ಆಲ್ವೇಸ್ ಮೈ ವೈಫ್. ಬಟ್ ಆ್ಯಂಡ್ ಶಿ ಈಸ್ ವೆರಿ ಪಿಕ್ ಆ್ಯಂಡ್ ಚೂಸಿ. ಸೊ ಅವಳಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಬ್ರ್ಯಾಂಡ್ ಅಂದರೆ ಆಭರಣ. ಹಾಗಾಗಿ ಅವಳ ಪರವಾಗಿ ನಾನು ಧೈರ್ಯವಾಗಿ ಹೇಳ್ಬೋದು, ಯಾರೇ ಬಂದರೂ ಇವ್ರು ನಿಮಗೆ ಇಷ್ಟ ಆಗುವಂಥ ಡಿಸೈನ್ಸ್ ಇಲ್ಲಿ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ ಆಭರಣ. ಆ್ಯಂಡ್ ವೆರಿ ಯುನೀಕ್ ಟ್ರೆಡಿಷ್ನಲ್ಸು ಡಿಸೈನ್ಸು ಇದೆ, ಪ್ಲಸ್ ಜೊತೆಗೆ ಭಾಳ ಒಂದು ಹೊಸತನವನ್ನು ಕೊಡ್ತಾ ಇರೋರು. ಐ ಆಮ್ ಆಲ್ವೇಸ್ ಅಮೇಸ್ಡ್ ವಿತ್ ದೇರ್ ವರ್ಕ್ಮನ್ಶಿಪ್. ಸೊ ಖಂಡಿತವಾಗಿಯೂ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಪಾರ್ಟ್ ಆಫ್ ಆಭರಣ. ಟ್ರಸ್ಟ್ ಮತ್ತು ಅಥೆಂಟಿಸಿಟಿ ತುಂಬ ಇಂಪಾರ್ಟೆಂಟ್, ಜನರಿಗೆ ನಂಬಿಕೆಯನ್ನು ತುಂಬ ಇಂಪಾರ್ಟೆಂಟು. ಸೊ ನೀವು ತುಂಬ ವರ್ಷಗಳಿಂದ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಿ ಆಭರಣಲ್ಲಿ, ಉಡುಪಿನಲ್ಲಿ ಅಂತ ಹೇಳ್ತಾ ಇದ್ರಿ. ಈಗ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿರೋದನ್ನು ಬೆಂಗಳೂರಿನ ಜನತೆಗೆ ಹೇಳಿ. ಖಂಡಿತವಾಗಿಯೂ ಈಗ ಜಯನಗರದಲ್ಲೇ ಇದು ಅವರು ಹೊಸ ಶೋರೂಮ್ ಓಪನ್ ಆಗಿರೋದ್ರಿಂದ ಇದರ ಸಂಪೂರ್ಣ ನೀವು ಉಪಯೋಗ ತಗೋಬೇಕು. ಆದಷ್ಟು ಜನ ಇಲ್ಲಿ ಬನ್ನಿ, ನೋಡಿ. ಆ್ಯಂಡ್ ಅವ್ರದ್ದು ಬೇರೆ ಬೇರೆ ಡಿಸೈನ್ಸ್ ಇದೆ. ಅದಲ್ದಿರ ನಿಮ್ಗೆ ಯಾವ ಥರ ಬೇಕು ನೀವು ಐಡಿಯಾಸ್ ಕೊಟ್ಟರು ಅವ್ರು ಮಾಡಿಕೊಡ್ತಾರೆ. ಬಿಕಾಸ್ ನನಗೆ ಬೇಕಾಗಿರೋವಂಥ ಒಂದು ಕೊಳಲಿನ ಒಂದು ಬ್ರೇಸ್ಲೆಟ್ ನಾನು ಮಾಡಿಸ್ಕೊಂಡಿದ್ದೆ ಅವ್ರ ಹತ್ರ ಡಿಸೈನ್ ಕೊಟ್ಟು. ಸೊ ಅವ್ರು ಮಾಡಿಕೊಟ್ಟಿದ್ದು ಅದೆಲ್ಲ ನಂಗೆ ಜ್ಞಾಪಕ ಇರೋದ್ರಿಂದ ಐ ಆಮ್ ಟೆಲ್ಲಿಂಗ್ ಯು, ಐ ಕ್ಯಾನ್ ವೌಚ್ ಫಾರ್ ಆಭರಣ ಎನಿ ಟೈಮ್. ದೇ ಒನ್ ಆಫ್ ದ ಬೆಸ್ಟ್ ಜ್ಯುವೆಲರ್ಸ್ ದಟ್ ಹ್ಯಾವ್ ಕಮ್ ಅಕ್ರಾಸ್. ಜ್ಯುವೆಲ್ರಿ ತುಂಬ ಇಷ್ಟ ನನಗೆ. ಆ್ಯಂಡ್ ಸ್ಪೆಷಲಿ ಸಿಲ್ವರ್ ಜ್ಯುವೆಲ್ರಿ ಅಂತೂ ತುಂಬಾ ಇಷ್ಟ. ಇವತ್ತಿಲ್ಲಿ ಸುಮ್ಮನೆ ಆ್ಯಸ್ ದಿಸ್ ಒನ್ ಇದೊಂದು ಹಾಕಿ, ದಿಸ್ ಇಸ್ ಆಭರಣ ಜ್ಯುವೆಲರ್ಸಲ್ಲಿದ್ದೀವಿ ಇವತ್ತು. ಆಭರಣ್ ಜ್ಯುವೆಲರ್ಸ್ ಅಂತ, ಇದು ಜಯನಗರಲ್ಲಿ ವೆರಿ ಪ್ರಾಮಿನೆಂಟ್ ನಂದಿನಿ ಗ್ರೌಂಡ್ಸ್ ಹತ್ರ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಶೋರೂಮ್, ತುಂಬ ಚೆನ್ನಾಗಿದೆ. ಫಸ್ಟು ಗೋಲ್ಡ್ ಜ್ಯುವೆಲ್ರಿ ಡಿಸ್ಪ್ಲೇ ಇದೆ ಆ್ಯಂಡ್ ಈವನ್ ಡೈಮಂಡ್ಸು ಇದೆ ಅಲ್ಲಿ ಅನಿಸುತ್ತೆ. ದಿಸ್ ಇಸ್ ರೋಸ್ ಗೋಲ್ಡ್ ಆ್ಯಂಡ್ ಡೈಮಂಡ್, ಜಸ್ಟ್ ಲೈಕ್ ದಟ್ ಐ ಆಮ್ ವೇರಿಂಗ್ ಇಟ್. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ವೆಸ್ಟರ್ನ್ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ. ಆ್ಯಂಡ್ ಕಮ್ಮಿ ಚಿನ್ನ ಇದೆ, ಸೊ ತುಂಬ ಕಾಸ್ಟ್ಲಿನೂ ಇಲ್ಲ ಅನ್ಕೋತೀನಿ ಇದು. ಸೊ ಇದನ್ನು ಹಾಕ್ಕೊಂಡು ಸುಮ್ಮನೆ ನಿಮ್ಗಳಿಗೆಲ್ಲ ತೋರಿಸೋಣ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಿಲ್ವರ್ ಸೆಕ್ಷನಿಗೆ ಬಂದಾಗ ಭಾಳ ಅದ್ಭುತವಾದ ಅನುಭವ. ನನಗೆ ಒಂದು ವೀಣೆ ಕಾಣಿಸ್ತು. ಅಲ್ಲ, ದಟ್ ವರ್ಕ್ಮನ್ಶಿಪ್ ಇಸ್ ಬ್ಯೂಟಿಫುಲ್. ಸೊ ಐ ಪರ್ಚೇಸ್ ದಿಸ್. ಆ್ಯಂಡ್ ಇದರಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ ಒಂಥರ ಇಲ್ಲಿ ಇದೆಲ್ಲ ಬಿಲ್ಟೆಗಳು ಆ್ಯಂಡ್ ಲೈಕ್ ಈ ಕಡೆ 2 ಬಿಲ್ಟೆ, ಆಮೇಲೆ ಇದರದ್ದು ವರ್ಕ್ಮನ್ಶಿಪ್ ತುಂಬ ಚೆನ್ನಾಗಿದೆ. ನಮಗೆ ಇವಾಗ ಸರಸ್ವತಿ ಹಬ್ಬದ ಟೈಮಲ್ಲಿ ದೊಡ್ಡ ವೀಣೆ ಪೂಜೆ ಮಾಡೋಕ್ಕಿಂತ ಈ ವೀಣೆ ಪೂಜೆ ಮಾಡಿದ್ರೆ ಐ ಥಿಂಕ್ ಬೇಕಾದರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಬೋದು. ಬಟ್ ಯಾರು ತೊಗೊಂಬಿಟ್ರೆ ಕಷ್ಟ. ಸೊ ದೇವ್ರ ಮನೆಯಲ್ಲಿ ಇದನ್ನು ವಿ ಕ್ಯಾನ್ ಮೇಕ್ ಇಟ್ ಸ್ಟೇ ಆ್ಯಂಡ್ ಪೂಜೆ ಮಾಡ್ಬೋದು ದಿನಾಗಲೂ ವೀಣೆಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ತೊಗೊಂಡಿದ್ದೀನಿ. ಆಮೇಲೆ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಲ್ಲಿ ಸಿಲ್ವರ್ದು ಫ್ಲಾಸ್ಕ್ ಇದೆ. ಯಾಕೆಂದರೆ ಸಿಲ್ವರಲ್ಲಿ ನೀರು ಹಾಕ್ಕೊಂಡು ಕುಡಿದ್ರೆ ಏನೇ ಕುಡಿದ್ರೂ ಸಿಲ್ವರಲ್ಲಿ ಇಟ್ ಇಸ್ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ. ಸೊ ದಿಸ್ ಇಸ್ ಕ್ಯಾರಿಂಗ್ ಆ್ಯಂಡ್ ಗಿಫ್ಟಿಂಗ್ ಆಲ್ಸೋ, ದಿಸ್ ಇಸ್ ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಯೂನಿಕ್ ಐಟಮ್ ನೋಡಿದ್ದೇನೆಂದರೆ ಇಲ್ಲಿ ಫೀಡಿಂಗ್ ಬಾಟಲ್. ವೆರಿ ಕ್ಯೂಟ್. ಫೀಡಿಂಗ್ ಬಾಟಲ್ ಮಕ್ಕಳುಗಳು ಪ್ಲಾಸ್ಟಿಕಲ್ಲಿ ಬಾಯಿ ಹಾಕ್ಕೊಂಡ್ರೂ ಇದರೊಳಗಡೆ ಹಾಲು ಇದರೊಳಗಡೆ ಇದ್ದರೆ ಲೈಕ್ ಇದು ಚೆನ್ನಾಗಾಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಕವರ್ ಆಲ್ಸೋ ಇಸ್ ದೇರ್. ಅದಕ್ಕೆ ಪ್ಲಾಸ್ಟಿಕ್ಗೆ ರಿಯಾಕ್ಟ್ ಆಗದೆ ಇರೋ ಥರ. ನನಗೇನೋ ತುಂಬ ಇನ್ನು ಮಗುಗೆ ಅದಕ್ಕಾರೋ ಗಿಫ್ಟ್ ಏನಾದ್ರು ಮಾಡಬೇಕಂದ್ರೆ ನಾನು ಇಲ್ಲಿಗೆ ಬರ್ತೀನಿ. ನಿಮಗೆ ಜ್ಯುವೆಲ್ರಿ ಎಷ್ಟಿಷ್ಟ? ಜ್ಯುವೆಲ್ರಿ ತುಂಬ ಇಷ್ಟ. ನನಗೆ ಐ ಹ್ಯಾವ್ ಗಾಟ್ ಲಾಟ್ಸ್ ಆಫ್ ಕಲೆಕ್ಷನ್ ಜ್ಯುವೆಲ್ರಿ. ಸೊ ನಾನು ಕಲೆಕ್ಷನ್ಗಿಂತ ನನ್ನ ಮಕ್ಳುಗಳಿಗೆ ಗಿಫ್ಟ್ ಕೊಟ್ಟು ಮಾಡೋದೇ ಜಾಸ್ತಿ ನನಗೆ. ಸೊ ನಾವು ಇಟ್ ಈಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇಯರ್. ಆ್ಯಂಡ್ ಎಲ್ಲ ಜ್ಯುವೆಲ್ರಿ ಯಾವ ಹೆಣ್ಮಕ್ಳಿಗೆ ಇಷ್ಟ? ಯಾವ ಪ್ಯಾಟ್ರನ್ ಇಷ್ಟ ಆಗುತ್ತೆ ಜಾಸ್ತಿ? ನನಗೆ ಯೂಶ್ವಲಿ ಎತ್ನಿಕ್ ಪ್ಯಾಟರ್ನ್ಸ್ ಲೈಕ್ ದಿಸ್ ಇಷ್ಟ. ಒಂಥರ ಹಳೆ ಕಾಲ ಜ್ಯುವೆಲ್ರಿಗಳು ಅದಿಷ್ಟ. ಮಾಡ್ರನ್ ಜ್ಯುವೆಲ್ರಿ ಅಷ್ಟಿಷ್ಟ ಇಲ್ಲ. ಬಟ್ ಮಾಡ್ರನ್ ಜ್ಯುವೆಲ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಾದರೂ ಹೋಗ್ಬೇಕಾದ್ರೆ ಲೈಟಾಗಿರುತ್ತೆ, ಕಳೆದೋಗುತ್ತೇನೋ ಹೆದರಿಕೆ ಇರಲ್ಲ. ಸೊ ಜ್ಯುವೆಲ್ರಿ ತುಂಬಾ ಇಷ್ಟ. ಸೊ ಜ್ಯುವೆಲ್ರಿ ಖರೀದಿ ಮಾಡುವಂಥ ವೀಕ್ಷಕರಿಗೆ ಅಥವಾ ಜ್ಯುವೆಲ್ರಿ ಪ್ರಿಯರಿಗೆ ಏನು ಹೇಳೋಕೆ ಬಯಸ್ತೀರಿ? ಹಾಗೆ ಆಭರಣ 20ನೇ ಮಳಿಗೆ ಇದು, ಅದ್ರ ಒರಿಜಿನಲ್ ಆಭರಣ ಅಂತಂದರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಬೆಂಗಳೂರಿನ ಜನರಿಗೆ ಏನು ಹೇಳೋದು? ನಾನು ನಿಜವಾಗ್ಲೂ ನಾವು ಯಾವಾಗಲೂ ಉಡುಪಿಗೆ ಹೋಗಿ ಆಭರಣ ಜ್ಯುವೆಲ್ರಿ ಪರ್ಚೇಸ್ ಮಾಡ್ತಾಯಿದ್ವಿ. ಬಿಕಾಸ್ ಆಫ್ ದ ಜೆನ್ವಿನ್ ಕ್ವಾಲಿಟಿ ಆಫ್ ದ ಗೋಲ್ಡ್ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ನನಗಿಂತ ನಮ್ಮ ಹಸ್ಬೆಂಡಿಗೆ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇತ್ತು. ಆಮೇಲೆ ಅಲ್ಲಿ ಯುನೀಕ್ ಡಿಸೈನ್ಸ್ ಇರುತ್ತೆ ಉಡುಪಿನಲ್ಲಿ. ಅದಿವಾಗ ಬೆಂಗಳೂರಿನಲ್ಲೇ ಬಂದಿರೋದ್ರಿಂದ ಇಟ್ ಈಸ್ ಅಡ್ವಾಂಟೇಜ್ ಫಾರ್ ಎವ್ರಿಬಡಿ.
ಸೊ ಎಲ್ಲ ಬಂದು ಇಲ್ಲಿ ತೊಗೋಬೋದು. ಜ್ಯುವೆಲ್ರಿ ರೇಟ್ಸ್ ಜಾಸ್ತಿ ಆಗ್ತಾಯಿದೆ. ಯಾವತ್ತೂ ಚಿನ್ನ ಜಾಸ್ತಿ ಆಗ್ತಾನೇ ಹೋಗುತ್ತೆ ಹೊರತು ಕಮ್ಮಿ ಅಂತಲೂ ಆಗೋಲ್ಲ. ಇವಾಗ ಯಾರೋ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂದರೆ ಅವರು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇಡೋಕ್ಕಾಗಲ್ಲ. ಸಣ್ಣದಾದರೂ ಆಗಲಿ ಅವ್ರು ಗೋಲ್ಡ್ ಜ್ಯುವೆಲ್ರಿನೇ ಇಡಬೇಕಾಗುತ್ತೆ. ಸೊ ಇಟ್ ಈಸ್ ಇನ್ನೆವಿಟಬಲ್. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಗೋಲ್ಡ್ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ನಾನು ಮೊನ್ನೆ ಯಾವುದೋ ಒಂದು ಗೋಲ್ಡ್ ಜ್ಯುವೆಲ್ರಿ ಎಕ್ಸಿಬಿಷನ್ ಓಪನಿಂಗಿಗೆ ಹೋಗಿದ್ದೆ. ಸೊ ಅಲ್ಲಂತಲೂ ಕಿಕ್ಕಿರಿದು ಜನ ತುಂಬಿಟ್ಟಿದ್ರು ತೊಗೊಳಕ್ಕೆ. ಆಶ್ಚರ್ಯ ಆಗುತ್ತೆ, ಇಷ್ಟೊಂದು 10,000 ತನಕ ಪರ್ ಗ್ರಾಮ್ ಗೋಲ್ಡ್ ರೀಚ್ ಆದ್ರೂ ಪೀಪಲ್ ಆರ್ ಸ್ಟಿಲ್ ಬೈಯಿಂಗ್ ಇಟ್. ಯಾಕೆ ಅಂತ ಹೇಳಿದ್ರೆ ಗೋಲ್ಡನ್ನ ಆಸ್ತಿ ಥರ ತೊಗೋತಾರೆ ಜನಗಳು. ಯಾವತ್ತಿದ್ರೂ ಎಮರ್ಜೆನ್ಸಿಗೆ ಇಟ್ ವಿಲ್ ಕಮ್ ಟು ಯೂಸ್ ಅಂತ. ಎಷ್ಟು ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇರೋದು? ತುಂಬ ಖುಷಿ ಇದೆ. ಬೀಯಿಂಗ್ ಪಾರ್ಟ್ ಆಫ್ ದಿ ಒರಿಜಿನಲ್ ಆಭರಣ ಇಸ್ ಅ ಬಿಗ್ ಪ್ರಿವಿಲೇಜ್. ಸೊ ಈಗಾಗಲೇ ವೇರ್ ಮಾಡಿದಿರಿ ತಾವು ಕೂಡ? ಇದೆಲ್ಲ ಆಭರಣದವ್ರದ್ದೇ. ಸೊ ಹಾಗಾಗಿ ನನಗೆ ಇದರಲ್ಲಿ ಇವರ ಕುಸ್ರಿ ಕೆಲಸ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಮೈನ್ಯೂಟ್ ಆಗಿದೆ. ಸೊ ಐ ಥಿಂಕ್ ಉಡುಪಿ ಇಸ್ ಹಿಯರ್. ಉಡುಪಿ ಅಂದ ತಕ್ಷಣ ನಮಗೊಂದು ಕಲ್ಚರ್ ನೆನಪಾಗುತ್ತೆ. ಅದೇ ಥರದ್ದು ಈ ಜ್ಯುವೆಲ್ರಿಲೂ ಕಾಣಿಸುತ್ತೆ. ಆಭರಣ ಅಂದ ತಕ್ಷಣ ನಮಗೆ ಜಸ್ಟ್ ಒಂದು ಆರ್ನಮೆಂಟ್ ಅಲ್ಲ, ಒಂದು ಎಮೋಷನ್ಸ್. ಅದರಲ್ಲೂ ಹೆಣ್ಮಕ್ಳಿಗಂತೂ ಸ್ಪೆಷಲಿ ಎಷ್ಟೇ ಆಭರಣಗಳಿದ್ರೂ ಇನ್ನೊಂದು ಆಭರಣ ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಲ್ಲಿ ಸಾಕಷ್ಟು ಆಭರಣಗಳನ್ನ ನೀವು ಗಮನಿಸ್ತಾ ಬಂದ್ರಿ, ಯಾವ್ದು ತುಂಬ ಇಷ್ಟ ಆಯಿತು? ನನಗೆ ಸಿಲ್ವರ್ ಜ್ಯುವೆಲ್ರಿ, ಇಲ್ಲಿ ಸಿಲ್ವರ್ ಆಭರಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲನೂ ಈ ಗೋಲ್ಡಲ್ಲೂ ಕೂಡ ಆ್ಯಂಟಿಕ್ ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಇನ್ನೂ ಡೈಮಂಡ್ ಸೆಕ್ಷನ್ಗೆ ಹೋಗಿಲ್ಲ, ಅದನ್ನು ನೋಡಬೇಕು. ಬಟ್ ಓವರ್ ಆಲ್ ನನಗೆ ಯಾಕೆಂದರೆ ಇವರು ಉಡುಪಿಯ ಆಭರಣ ಅನ್ನೋದು, ಉಡುಪಿಯದ ಒರಿಜಿನಲ್ ಆಭರಣ ಅನ್ನೋದು ಇವರ ಜ್ಯುವೆಲ್ರಿ ಡಿಸೈನಲ್ಲೇ ಗೊತ್ತಾಗ್ತಿದೆ. ಬಿಕಾಸ್ ಸೋ ಮಚ್ ಆಫ್ ಟ್ರೆಡಿಷನ್ ಇನ್ ದ ಜ್ಯುವೆಲ್ರಿ. ಈಗ ನಾವು ಯೂಶ್ವಲಿ ಏನು ಹೇಳ್ತೀವಿ, ಇದು ನಮ್ಮ ಅಮ್ಮಂದು, ನಮ್ಮ ಅಜ್ಜಿದು ಒಡವೆ ಅಂತ. ಹಾಗೆ ಈ ಉಡುಪಿಯ ಆಭರಣ, ಇವರ ಒರಿಜಿನಲ್ ಆಭರಣ ಏನಿದೆ ಇದು ಉಡುಪಿಯಿಂದ ಬಂದಿದ್ದು ಅಂತ ಅವರ ಡಿಸೈನ್ಸಲ್ಲೇ ಗೊತ್ತಾಗುತ್ತೆ. ಸೊ ಬೆಂಗಳೂರಿಗರಿಗೆ ಒಂದು ರೀತಿ ಖುಷಿ, ಯಾಕೆಂದರೆ ಉಡುಪಿಗೆ ಹೋಗಿ ಇನ್ನು ಪರ್ಚೇಸ್ ಮಾಡಬೇಕು ಅಷ್ಟು ದೂರ ಅನ್ನೋ ಹಾಗಿಲ್ಲ. ಈಗ ಬೆಂಗಳೂರಿನಲ್ಲೇ ಪರ್ಚೇಸ್ ಮಾಡ್ಬೋದು, ಅದು ಒರಿಜಿನಲ್ ಆಭರಣದಲ್ಲಿ. ಸೊ ಬೆಂಗಳೂರಿಗರಿಗೆ ಏನು ಹೇಳೋಕೆ ಬಯಸ್ತೀರಾ? ವೈ ಆಭರಣ ಅಂತ ಅಂದರೆ? ಆಭರಣ ಅಂದ ತಕ್ಷಣ ನಾವು ಎಲ್ಲರೂ ಏನೇ ಒಂದು ಆಭರಣ ತೊಗೋಬೇಕಂದ್ರು, ಎಲ್ಲೇ ಹೋಗಿ ತೊಗೋಬೇಕಂದ್ರು ಅದು ಎಷ್ಟು ಒರಿಜಿನಲ್ ಆಗಿದೆ, ಅದು ಎಷ್ಟು ಪ್ಯೂರ್ ಆಗಿದೆ ಅನ್ನೋದೇ ಕೇಳ್ತೀವಿ. ಸೊ ಇದರ ಹೆಸರಲ್ಲೇ, ಇದರ ಬ್ರ್ಯಾಂಡ್ ಹೆಸರಲ್ಲೇ ಒರಿಜಿನಲ್ ಆಭರಣ ಅಂತ ಇದೆ. ಐ ಥಿಂಕ್ ದ ಬ್ರ್ಯಾಂಡ್ ಇಟ್ ಸೆಲ್ಫ್ ಸೇಸ್ ಎವ್ರಿಥಿಂಗ್. ಒರಿಜಿನಲ್ ಅಂದ ತಕ್ಷಣ ಅದರಲ್ಲಿ ಪ್ಯೂರಿಟಿ ಇದೆ. ಸೊ ಇಟ್ ಕ್ಯಾನ್ ಬಿ, ಅಂದರೆ ಕಣ್ಮುಚ್ಚಿ ಇದನ್ನು ನಾವು ಟ್ರಸ್ಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಉಡುಪಿಯ ಶ್ರೀಕೃಷ್ಣ ಇದ್ದಾನೆ. ಸೊ ಐ ಥಿಂಕ್ ಇಟ್ಸ್ ಮೋರ್ ದೆನ್ ಎನಫ್. ಈಗಾಗಲೇ ನೀವು ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ, ಸೀರಿಯಲ್ಗಳಲ್ಲಿ ತುಂಬ ಬ್ಯುಸಿ ಆಗಿರ್ತೀರಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಲ್ಲಿಗೆ ಬಂದಿದೆ, ಎಷ್ಟು ಖುಷಿ ಆಗ್ತಾ ಇದೆ. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲಿ ಏನು ಕಿವಿ ಮಾತು ಹೇಳೋಕೆ ಬಯಸ್ತೀರಿ? ಹೌದು, ನಾವು ಬ್ಯುಸಿ ಇರ್ತೀವಿ. ಬಟ್ ಇದೆಲ್ಲ ಮೊದಲೇ ಡೇಟ್ಸ್ ತೊಗೊಂಡು ನಮ್ಮದು ಬ್ಲಾಕ್ ಆಗಿರೋದ್ರಿಂದ, ಆ್ಯಂಡ್ ಯಾವಾಗಲೂ ಶೂಟಿಂಗು ಅದು ಇದು ಇದ್ದೇ ಇರುತ್ತೆ. ಬಟ್ ಇದು ಜನರನ್ನ ಭೇಟಿ ಆಗೋದಕ್ಕಾಗಲಿ ಅಥವಾ ಹೆಣ್ಣುಮಕ್ಕಳಿಗೆ ನಾವು ಏನೇ ಆರ್ಟಿಸ್ಟ್ ಇದ್ದಿರ್ಬೋದು, ಬಟ್ ಎಟ್ ದ ಎಂಡ್ ಆಫ್ ದ ಡೇ ಐ ಆಮ್ ಆಲ್ಸೋ ವುಮನ್. ಸೊ ಜ್ಯುವೆಲ್ರಿ ಅಥವಾ ಜ್ಯುವೆಲ್ರಿ ಶಾಪಿಂಗು ಅಂತಂದರೆ ಒಂಥರ ಅದೊಂದು ಸಡಗರನೇ ಬೇರೆ ನಮಗೆ. ಸೊ ಐ ರಿಯಲಿ ಎಂಜಾಯ್ ದಿಸ್ ಮೂಮೆಂಟ್ ಆ್ಯಂಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಚ್ ಅನ್ ಆಸ್ಪಿಷಿಯಸ್ ಇವೆಂಟ್. ಐ ಥಿಂಕ್ ಇಟ್ಸ್ ಬಿಗ್ ಆನರ್ ಫಾರ್ ಮೀ. ಅದ್ರ ಜೊತೆಗೆ ಬೆಂಗಳೂರಿನ ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಹಬ್ಬಗಳು ಶುರು ಆಗ್ತಾ ಇದ್ದಾವೆ. ಆಮೇಲೆ ಇನ್ನು ಮದುವೆಗಳು, ವರಮಹಾಲಕ್ಷ್ಮಿ ಇಷ್ಟರಲ್ಲೇ ಇದೆ. ಆಮೇಲೆ ಗೌರಿ ಗಣೇಶ ಎಲ್ಲವೂ ಒಂದರಿಂದ ಒಂದು ಇರೋದ್ರಿಂದ, ಮತ್ತು ದೀಪಾವಳಿದ ಎಲ್ಲದಕ್ಕೂ ಐ ಥಿಂಕ್ ದಿಸ್ ಈಸ್ ದ ಪ್ಲೇಸ್ ವೇರ್ ದೇ ಶುಡ್ ವಿಸಿಟ್ ಬಿಕಾಸ್ ಇಟ್ ಈಸ್ ದಿ ಒರಿಜಿನಲ್ ಆಭರಣ. ಒನ್ ಸ್ಟಾಪ್ ಜೊತೆಗೆ ಒನ್ ಸ್ಟಾಪ್. ಯಾಕೆ ಅಂದರೆ ಇಲ್ಲಿ ನಿಮಗೆ ಬರೀ ಗೋಲ್ಡ್ ಅಷ್ಟೇ ಅಲ್ಲ, ಸಿಲ್ವರ್ ಜ್ಯುವೆಲ್ರಿ ಇದೆ, ಆಮೇಲೆ ಡೈಮಂಡ್ ಇದೆ. ಸೊ ಎನಿಥಿಂಗ್ ಯು ವಾಂಟ್ ಇಟ್ಸ್ ಅಂಡರ್ ಒನ್ ರೂಫ್. ಸೊ ಆ ಥರದ್ದು ನೀವು ಬೇರೆ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಬೀಳಲ್ಲ. ಸೊ ಆ್ಯಂಡ್ ಪ್ಯೂರಿಟಿ ಇದೆ, ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್. ಆಲ್ರೆಡಿ ಪರ್ಚೇಸ್ ಮಾಡಿದ್ರಾ ನಿಮ್ಮ ಫೇವ್ರೇಟ್? ಇಲ್ಲ, ನಾನು ಹೋಗಬೇಕು, ಇನ್ನು ಲಾಂಚ್ ಮಾಡಿದ್ದೀವಿ ಈಗ. ಸೊ ಐ ವಿಲ್ ಡೆಫಿನೆಟ್ಲಿ ವಾಂಟ್ ಟು ಗೋ ಅರೌಂಡ್. ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. Well, at the outset, I would like to first thank all the esteemed guests who made the honors to light the lamp. All right, I'll be very quick and brief about the journey of Abharan. So, going back, way back in 1930s, our grandfather was into tobacco business. So he used to travel into the Malnad area very regularly, where there the people used to ask him to get some jewelry manufactured from Udupi. As a token of appreciation, he used to do it for them. As years went by, he thought, why shouldn't I start with a jewelry store of my own? So in 1935, he started his jewelry business at Udupi,
namely Neo Jewelry Mart. But and also his USP was the purity of the gold, especially the purity of the gold. This business continued till 1961, till the Defence Act came into India. So there was a lot of policy about the jewelry making. So they were supposed to do 14 karat jewelry, which they said no, it is against my wishes. So for a brief moment, for a brief some time, the business had to close down. Way back in 1979, our father again restarted at Udupi in the name of Abharan. This is how Abharan was born. And I was in the 9th standard, my brother was in 8th. We had to do 2 hours of duty every day. So, from way back from 9th standard, we used to remain in this business. 87, I did my graduation, did my engineering, he passed out from BCom. We both joined in the same year. So there are 2 extra hands. I have to mention again my uncle, all these years, Mr. Dayanand Kamath, who recently passed away, he was also a backbone of our business. So as 2 extra hands came in, Mahesh was looking after the sales thing, and I applied my mind into production. So that's how we set up a workshop with a lot of employees and all. So going forward, we have many firsts also. The first garrotometer was introduced by us in India, when in retail. So this was way back in 97. The first mechanized refining plant was introduced by us way back in 98. So I'm just mentioning this. So in 2001, of course, we got into an automobile business. So for a brief moment, we had to apply our mind into that business to make that business grow. 2007 we came to Mangalore, we set up a store in Mangalore. I'm sorry to mention 1992 we did in Shikimo, so that's the first store, first branch. 2007 was Mangalore, and then it was no looking backwards. We went on developing in between the GST introduction and demonetization also took a setback for business. That's why we had to come up with additional stores. 2 years we set up 8 more stores to come up to the same volumes. So this is the story. And now, yes, it's a dream come true to us. All this time we have been focusing on the coastal area or the upcountry markets. Now, because it's high time we come to Bangalore also. I know that the gold price also is short of there's a lot of competition, a lot of efforts has to be done. I'm sure we have a very dedicated team here to take up this. And yeah, we have 2 more stores at Goa, which we opened recently. Goa is a big market for us. So finally, yes, we are here, and we need the support of Bangalore, and we will see to it we meet your expectations too. Thank you very much. Namaste. That today I have come and inaugurated this auspicious and beautiful Abharan store, and I know like so many will be waiting to come to buy here because Abharan has its own legacy. And that is because I know whenever we used to go to Udupi, every year because my husband is from Udupi, that is that I used to go, and we are sure whatever we buy from Abharan, we will get the genuine quality. And it is an asset, and actually this asset will carry forward here, and Bangaloreans has got the opportunity of selecting, and my eyes are going on all the jewelry patterns and all. Definitely it is one unique one I can say, because I am into lots of jewelry buying, and me and my daughter-in-law, and it is really a privilege, and the situation, the location is very, very comfortable here in Jayanagar, and it is going to flourish, and all the best, and thank you for inviting me. Jewelry ಅವ್ರದ್ದು 20ನೇಯ ಶಾಖೆ ಇವತ್ತು ಅದು ಒಂದು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಇನಾಗ್ರೇಷನ್ ನಡೀತಾ ಇದೆ. ಈ ಅದ್ಭುತವಾದ ಒಂದು ಸಂದರ್ಭದಲ್ಲಿ ನನ್ನನ್ನು ಅವರು ಭಾಗಿ ಮಾಡಿಕೊಂಡಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಮತ್ತು ನನ್ನ ಇಡೀ ಕುಟುಂಬ ಹಾಗೂ ನಮ್ಮ ಈ ಸಂಗೀತಗಾರರ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಐ ಆಮ್ ಮೆನ್ಷನಿಂಗ್ ದಿಸ್ ಬಿಕಾಸ್ ಸಂಗೀತದ ಮೂಲಕವೇ ನಮಗೆ ಸಂಧ್ಯಾ ಅವರು ಪರಿಚಯ ಆಗಿದ್ದು. ಅವರು ಅಪಾರ್ಟ್ ಫ್ರಮ್ ದಿಸ್ ಬಿಸ್ನೆಸ್ ದೇ ಆರ್ ಸಪೋರ್ಟಿಂಗ್ ಲಾಟ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ವಿಚ್ ಐ ನೋ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ದ್ಯಾಟ್
ಆಭರಣ ಇಲ್ಲಿ ಇನಾಗ್ರೇಟ್ ಆಗಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ and it's a great pleasure to be with you and looking forward to many such occasions when you invite me to inaugurate your future store. Thank you so much and God bless you. Namaskar. ಉಡುಪಿ ಶ್ರೀಕೃಷ್ಣ ಮಠ ಪುರಾಣರು ಮನದಲ್ಲಿ ಸ್ಮರಿಸುತ್ತಾ ಈಗಾಗಲೇ ಉಡುಪಿ ಮೂಲಕ ಆಭರಣ ಜೀವನ ನಡೆಸಿದ್ರಲ್ಲ, ಇಡೀ ವಿಶ್ವದ ಜನರ ಮನಸ್ಸನ್ನು ಗೆದ್ದ ಆಭರಣ ಜೀವನದವರು ತನ್ನ 20ನೇ ಮಳಿಗೆಯನ್ನು ಇವತ್ತು ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ 20ನೇ ಮಳಿಗೆ ಮೂಲಕ ಇನ್ನಷ್ಟು ಯಶಸ್ಸುಗಳ ಪಾಲಿಗೆ ದೊರಲಿ ಅಂತ ಕೊಡುಗೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಈ ಸಂದರ್ಭದಲ್ಲಿ ಪ್ರಾರಂಭಿಸಿದ ಬಹುಶಃ ಕರವಳಿ ಭಾಗದ ಉತ್ತರಕ್ಕೂ ತನ್ನ ವ್ಯವಹಾರವನ್ನು ವಿಸ್ತರಿಸುವ ಮೂಲಕ ಇವತ್ತು 20 ಶಾಖೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಖಂಡಿತವಾಗಿಯೂ ಸುಭಾಷ್ ಕಾಮತಿರವರ ತಮ್ಮನವರ ಒಂದು ಕಮಿಟ್ಮೆಂಟ್, ಡೆಡಿಕೇಶನ್, ಅದೇ ರೀತಿ ಗುಣಮಟ್ಟದ ಒಂದು ಸೇವೆ ಮೂಲಕ ಅದು ಲಭ್ಯವಾಗಿದೆ. ಬಹುಶಃ ಕಳೆದ ಅಮಿತ್ ಶಾ ಅವರ ಒಂದು ಬರ್ತ್ಡೇ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆದಾಗ ಅವರು ನಮಗೆ ಫೋನ್ ಮಾಡಿ ಆಭರಣದ ಮೂಲಕ ನನಗೆ ಒಂದು ಗಿಫ್ಟನ್ನು ಕೊಡಬೇಕಂತ ಹೇಳೋ ಸಂದರ್ಭದಲ್ಲಿ ಮಹೇಶ್ ಕಾಮ ಸುಭಾಷ್ ನನಗೆ ಫೋನ್ ಮಾಡಿ ಗೋವಾದಿಂದ ಡೆಲ್ಲಿಗೆ ಕಳಿಸಿದ್ದೆ. ಅಂದರೆ ಇವತ್ತು ಅಮಿತ್ ಶಾ ಅವರಿಗೂ ಕೂಡ ಆಭರಣದ ಒಂದು ಗುಣಮಟ್ಟ ಅನ್ನೋದು ಗೊತ್ತು. ಹೀಗಾಗಿ ಇವತ್ತು ಇನ್ನಷ್ಟು ಯಶಸ್ಸು ಪಾಲಿಗೆ ಸಿಗಲಿ, ಇನ್ನಷ್ಟು ಹೊಸ ಶಾಖೆಗಳನ್ನು ಪ್ರಾರಂಭಿಸುವ ಮೂಲಕ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರದ ರಾಜಧಾನಿಯಲ್ಲಿ ಕೂಡ ಈ ರೀತಿ ಚಿನ್ನದ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ, ಯಾಕೆಂದ್ರೆ ನಮ್ಗೆಲ್ಲರಿಗೆ ಯಾಕೆಂದ್ರೆ ಉಡುಪಿ ಮೂಲದ ವ್ಯಕ್ತಿಗಳು ಉಡುಪಿಯ ಮಾನಕ್ಕೆ ಇವತ್ತು ಈ ವಿಶ್ವದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸಂದರ್ಭದಲ್ಲಿ ಉಡುಪಿಯ ಶಾಸಕರ ಪರವಾಗಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಗಮನಿಸುತ್ತಾ ನಾನು ಮಾತಾಡ್ತೀನಿ. ಬಂಗಾರ, ಚಿನ್ನ, ಒಡವೆ ಅಂದರೆ ಐ ಡೋಂಟ್ ಥಿಂಕ್ ಅದು ಎಷ್ಟೇ ರೇಟ್ ಆಗಲಿ, ಎಷ್ಟೇ ಕಾಸ್ಟ್ ಆಗಲಿ, ಮನುಷ್ಯನಲ್ಲಿ ಹೆಂಗೆ ಈಗ ಊಟ, ನೀರು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೆ ತೃಷೆ ಇದೆಯೋ, ಹಸಿವಿದೆಯೋ, ಹಾಗೆ ಬಂಗಾರ, ಒಡವೆಗೂ ಆ ಒಂದು ಹಸಿವು ಮನುಷ್ಯ ಇರೋವರೆಗೂ ಇರುತ್ತೆ. ಸೊ ಬಂಗಾರ ಎಷ್ಟೇ ರೇಟ್ ಆಗಲಿ, ಐ ಥಿಂಕ್ ದ ಲವ್ ಫಾರ್ ಆರ್ನಮೆಂಟ್ಸ್ ಆ್ಯಂಡ್ ಗೋಲ್ಡ್ ವಾಟ್ ಎವರ್ ವಿಲ್ ನೆವರ್ ಡಿಕ್ರೀಸ್. ಹಾಗಾಗಿ ಇವತ್ತು ಬೆಂಗಳೂರಿಗೆ, ನಮ್ಮ ಬೆಂಗಳೂರಿಗೆ ದ ಒರಿಜಿನಲ್ ಆಭರಣ ಸಿಕ್ಕಿರೋದು ನಮ್ಮ ಬೆಂಗಳೂರಿಗರ ಹೆಮ್ಮೆ. ಬಹಳ ಒಂದು ಒಳ್ಳೆಯ ಖುಷಿಯ ಸುದ್ದಿ ಅಂತ ನನಗನ್ಸುತ್ತೆ. ಬಿಕಾಸ್ ದಿಸ್ ಇಸ್ ದಿ ಒರಿಜಿನಲ್ ಆಭರಣ. ಸೊ ಹಾಗಾಗಿ ಬೆಂಗಳೂರು ನಿಮ್ಮಿಂದಾಗಿ ಇನ್ನಷ್ಟು ಸುಂದರವಾಗಲಿ, ನಿಮ್ಮ ಆಭರಣದಿಂದ, ದಿ ಒರಿಜಿನಲ್ ಆಭರಣದಿಂದ ಇನ್ನಷ್ಟು ಮುದ್ದಾಗಿ ಕಾಣಲಿ ಬೆಂಗಳೂರು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಜಯನಗರದ ಒರಿಜಿನಲ್ ಆಭರಣದ ಮಳಿಗೆಯಲ್ಲಿದ್ದೀವಿ. 20ನೇ ಶಾಖೆ ಮೊಟ್ಟ ಮೊದಲ ಬಾರಿಗೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಉದ್ಘಾಟನೆಯಾಗಿದೆ. ವಿಜೃಂಭಣೆಯಿಂದ ಈಗಾಗಲೇ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಹಲವು ಅತಿಥಿಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇರೋದೊಂದೇ, ಉಡುಪಿಗೆ ಹೋಗಬೇಕಾಗಿದೆ ಇಷ್ಟು ದಿನ ಈ ರೀತಿಯ ಡಿಸೈನ್ ಕಲೆಕ್ಷನ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ. ಆದರೆ ಈಗ ಬೆಂಗಳೂರಿನಲ್ಲಿ ಇದು ಉದ್ಘಾಟನೆ ಆಗಿರೋದು ತುಂಬ ಖುಷಿ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ವೆರೈಟಿ ಡಿಸೈನ್ಸ್, ಬೆಳ್ಳಿ ಖರೀದಿ ಮಾಡ್ಬೋದು, ವಜ್ರಾಭರಣಗಳನ್ನು ಖರೀದಿ ಮಾಡ್ಬೋದು, ಕಾಂಟೆಂಪ್ರರಿ ಡಿಸೈನ್ಸ್ ಆಗಿರ್ಬೋದು, ಟೆಂಪಲ್ ಡಿಸೈನ್ಸ್ ಆಗಿರ್ಬೋದು, ಹೀಗೆ ವೆರೈಟಿ ಡಿಸೈನ್ಸ್ ಕೂಡ ಇದ್ದಾರೆ. ಸೊ ಇಲ್ಲಿ ಈಗಾಗಲೇ ಗ್ರಾಹಕರು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು, ಗಿಜಿಗುಡ್ತಾ ಇದೆ. ಇವತ್ತು ಮೊದಲನೇ ದಿನ, ಈಗಾಗಲೇ ತುಂಬ ಗ್ರಾಹಕರು ಇಲ್ಲಿಗೆ ಬಂದಿದ್ದಾರೆ ಪರ್ಚೇಸ್ ಮಾಡುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿಬ್ರು ಗ್ರಾಹಕರ ಹತ್ರ ಮಾತನಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಚಂದನ ಅಂತ. ಚಂದನ, ಎಲ್ಲಿಂದ ಬಂದಿರೋದು? JP ನಗರಿಂದ. ಸೊ ಇದು ಒರಿಜಿನಲ್ ಆಭರಣದ ಮಳಿಗೆ ಇವತ್ತಷ್ಟೇ ಉದ್ಘಾಟನೆ ಆಗ್ತಾ ಇದೆ. ಸೊ ಈಗಾಗಲೇ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ, ಇಷ್ಟ ಆಯ್ತಾ ಮಳಿಗೆ? ತುಂಬ ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಒಂದಕ್ಕಿಂತ ಒಂದು ಇಂಟ್ರಿಕೇಟ್ ಡಿಸೈನ್ಸ್ ಎಲ್ಲ ಇದೆ. ಆ್ಯಂಡ್ ಈ ಯಾವುದೇ ಹೊಸ ಮದುಮಗಳಿಗೆ ಅಂತ ಅಲ್ಲ, ಸಣ್ಣ ಪುಟ್ಟ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದೆ, ತುಂಬ ಡೀಟೇಲಿಂಗ್ ಚೆನ್ನಾಗಿದೆ. ಆ್ಯಂಡ್ ದ ಪ್ರೈಸ್ ಈಸ್ ಆಲ್ಸೋ ಲೈಕ್, ಈಗ ಗ್ರಾಮ್ ಏರ್ತಾ ಇದೆ ರೇಟು, ಅಂದರೂ ಹೆಣ್ಮಕ್ಳಿಗೆ ಆಭರಣ ಅನ್ನೋದು ಇಟ್ ಈಸ್ ಲೈಕ್ ವೆರಿ ನೋನ್ ಫ್ಯಾಕ್ಟ್. ಡ್ರೀಮಲ್ಲಿ ಕೂಡ ಬೇಕು ಅನಿಸೋವಂಥದ್ದು. ಸೊ ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಅಂತ. ಓಕೆ, ನಿಮ್ಮ ಮಗಳ ಜೊತೆ ಇಲ್ಲ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಇಲ್ಲಿ. ಸೊ ಎಲ್ಲ ಕಡೆನೂ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ, ಭಾಳ ಒಳ್ಳೆ ಕಲೆಕ್ಷನ್ನು. ದ ಕ್ರಾಫ್ಟ್ಮನ್ಶಿಪ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಇಟ್ಸ್ ವೆರಿ ಅಟ್ರಾಕ್ಟಿವ್. ಸೊ ನಾನು ಸ್ವಲ್ಪ ಲೀಷರ್ಲಿಯಾಗಿ ಬಂದು ಚೆನ್ನಾಗಿರೋದು ಆರಿಸ್ಕೊಂಡು ನಾನು ತೊಗೊಳ್ಬೇಕು ಅನ್ನೋ ಥರ ಮನಸ್ಸಾಗ್ತಾ ಇದೆ. ಇಟ್ಸ್ ವೆರಿ ಗುಡ್ ದಟ್ ಇಟ್ ಹ್ಯಾಸ್ ಕಮ್ ಟು ಜಯನಗರ್, ವಿಚ್ ಇಸ್ ವೆರಿ ಕ್ಲೋಸ್ ಟು ಅವರ್. ಬೆಂಗಳೂರಿನಲ್ಲಿ ತುಂಬ ಗೋಲ್ಡ್ ಶಾಪ್ಸ್ ಇದೆ, ಬೆರಳೆಣಿಕೆ ಅಂತೇನಿಲ್ಲ, ಹೇಳೋಕ್ಕಾಗಲ್ಲ, ಗಲ್ಲಿನಲ್ಲೂ ಇದೆ ಈಗ. ಸೊ ವೈ ಆಭರಣ ಅಂತ ಅಂದರೆ ಯಾಕೆ ಅನಿಸುತ್ತೆ?
ಸಿ ಬೈ ಚಾಯ್ಸ್ ನನಗೆ ಐ ಲೈಕ್ ಆ್ಯಂಟಿಕ್ ಪೀಸಸ್ ಆ್ಯಂಡ್ ಓಲ್ಡ್ ಕೈಂಡ್ ಆಫ್ ಡಿಸೈನ್ಸ್. ಅದು ಯಾವತ್ತಿದ್ರೂ ಎವರ್ಗ್ರೀನ್ ಅಂತ ನನ್ನ ಮನಸ್ಸಿಗೆ, ದಟ್ ಈಸ್ ಮೈ ಚಾಯ್ಸ್. ಅಂಥದ್ದು ಇಲ್ಲಿ ಕಂಡು ಬಂದಿದೆ. ಸೊ ಐ ಥಿಂಕ್ ನನಗೆ ಐ ವುಡ್ ವಾಂಟ್ ಟು ಗೋ ಬೈ ದ್ಯಾಟ್. ನನಗೆ ಮೋರ್ ದೆನ್ ದ ಮಾಡರ್ನ್ ಕೈಂಡ್ ಆಫ್ ಅ ಡಿಸೈನ್, ಇಲ್ಲಿ ಜಾಸ್ತಿ ಆ್ಯಂಟಿಕ್ ಆ್ಯಂಡ್ ಒಂಥರ ಓಲ್ಡ್ ಕೈಂಡ್ ಆಫ್ ಡಿಸೈನ್ಸ್ ಕಂಡು ಬಂದಿದೆ. ನನಗೆ ಟ್ರೆಡಿಷ್ನಲ್ ಡಿಸೈನ್ಸ್ ಕಂಡಿದೆ. ಸೊ ಐ ಲೈಕ್ ದ್ಯಾಟ್. ಚಿತ್ಕಲಾ ಅವರೇ, ಈಗಾಗಲೇ ಫುಲ್ ಶಾಪ್ಸ್ನ ರೌಂಡ್ ಹೊಡ್ಕೊಂಡು ಬಂದಿದ್ರಿ. ಆಗಲೇ ನೋಡಿ ಜ್ಯುವೆಲ್ರಿ ಕೂಡ ಚೇಂಜ್ ಆಗಿಬಿಟ್ಟಿದೆ. ಎಷ್ಟು ಖುಷಿ ಅನಿಸ್ತಿದೆ? ತುಂಬ ಖುಷಿ ಇದೆ. ಹೆಣ್ಮಕ್ಳಿಗೆ ಕೇಳಬೇಕಾ, ಆಭರಣ ಮತ್ತು ಹೆಣ್ಮಕ್ಳಿಗೆ ಅದು ಅವಿನಾಭಾವ ನಂಟು. ಸೊ ಅದು ಈ ಥರದ್ದೆಲ್ಲ ಇಷ್ಟು ಫ್ಲೋರ್ಸಲ್ಲಿ ಇಷ್ಟು ಇಂಟ್ರಿಕೇಟ್ ಡಿಸೈನ್ಸ್, ಅದು ಲಾಂಚ್ ಬೇರೆ ನಮ್ಮ ಜಯನಗರಲ್ಲಿ. ತುಂಬ ಖುಷಿಯಾಗಿದೆ. ತುಂಬ ಶಾಪ್ಸ್ಗೆ ಹೋಗಿದ್ದೀರಿ. ಸೊ ಈ ಶಾಪಲ್ಲಿ ಬಂದಾಗ ಯಾವ ರೀತಿ ವೈಬ್ಸ್, ಅಂದರೆ ವೈಬ್ ಕೂಡ ಕನೆಕ್ಟ್ ಆಗುತ್ತೆ. ತುಂಬ ವೆರೈಟಿ ಡಿಸೈನ್ಸ್ ಕೂಡ ನೋಡಿದ್ರೆ ಯಾವ್ದು ತುಂಬ ಇಷ್ಟ ಆಯಿತು? ತುಂಬ ನನಗೆ ಇಷ್ಟ ಆಗಿದ್ದು ಅಂದರೆ ಸಿಲ್ವರ್ ಜ್ಯುವೆಲ್ರಿ ಆ್ಯಂಡ್ ಆ್ಯಂಟಿಕ್ ಗೋಲ್ಡ್ ಜ್ಯುವೆಲ್ರಿ. ಎರಡು ಐ ಥಿಂಕ್ ನನಗೆ ಇಷ್ಟ ಆಗಿದ್ದು. ಬೇಕಂದರೆ ಬೇರೆಯವ್ರು ಬಂದಾಗ ಅವ್ರಿಗೆ ಬೇರೆ ಥರದ್ದು ಇಷ್ಟ ಆಗ್ಬೋದು. ಐ ಥಿಂಕ್ ದೇ ಹ್ಯಾವ್ ಅ ವೆರಿ ಸ್ಪೆಷಲೈಸ್ಡ್ ಇಂಟ್ರಿಕೇಟ್ ಡಿಸೈನ್ಸ್ ಇಯರ್. ಸೊ ಅದು ನನ್ನನ್ನು ತುಂಬ ಸೆಳೀತು ಅಂತ ಹೇಳ್ಬೋದು. ಈಗ ತುಂಬ ಜನ ಈಗ ಗೋಲ್ಡ್ ಅಂದರೆ ನಮ್ಮ ಕೈಗೆ ಇಟ್ಟಕಲಾಗದು ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲಿ ನೋಡೋದಾದ್ರೆ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈಟ್ ವೆಯ್ಟ್ ಜ್ಯುವೆಲ್ರಿ ಕೂಡ ಮಾಡಿದ್ದಾರೆ. ಬಂಗಾರದ ರೇಟ್ ಎಷ್ಟೇ ಏರಿದ್ರು ನಮ್ಮ ಪ್ರೀತಿ, ನಮ್ಮ ಒಂದು ಆಕರ್ಷಣೆ ಬಂಗಾರದ್ದು ಯಾವತ್ತೂ ಯಾರಿಗೂ ಕಡಿಮೆ ಆಗಲ್ಲ. ಸೊ ಅದು ಎಷ್ಟೇ ಮೇಲೆ ಎತ್ತರಕ್ಕೆ ಏರಿದ್ರು ನಾವು ಅದನ್ನು ಹೇಗಾದರೂ ಮಾಡಿ ತೊಗೊಳೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀವಿ. ಥ್ಯಾಂಕ್ ಯು. ಸೊ ಈಗ ಚಿತ್ಕಲಾ ಅವ್ರು ಹೇಳಿದ್ರು, ಹಾಗೆ ಹಲವು ಗ್ರಾಹಕರು ಕೂಡ ಹೇಳ್ತಾ ಇದ್ರು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಕೂಡ ವೆರೈಟಿ ಡಿಸೈನ್ಸನ್ನು ನಾವು ಗಮನಿಸ್ತಾ ಇದ್ದೀವಿ ಅಂತ. ಲೈಟ್ ವೆಯ್ಟ್ ಜ್ಯುವೆಲ್ರಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆದರೂ ಕೂಡ ಯುನೀಕ್ ಡಿಸೈನ್ಸಲ್ಲಿ. ಸೊ ಬೇರೆ ಶಾಪ್ಸ್ಗಳಲ್ಲಿ ನೀವು ಎಷ್ಟೋ ಕಡೆ ವಿಸಿಟ್ ಮಾಡಿರ್ಬೋದು, ಆದರೆ ಇಲ್ಲಿ ಸಿಗುವಂತಹ ಡಿಸೈನ್ಸ್ ಎಲ್ಲೂ ಕೂಡ ಸಿಗಲ್ಲ. ಸೊ ನಿಮ್ಮ ಹತ್ರ ಈಗಾಗಲೇ ಕಲೆಕ್ಷನ್ಸ್ಗಳಿದೆ, ಅದೇ ಥರದ್ದು ಬೇರೆ ಡಿಸೈನ್ಸ್ಗಳು ಬೇಕು ಅಂತ ಅಂದರೂ ಕೂಡ ನೀವು ಕೂಡ ಕಸ್ಟಮೈಸ್ಡ್ ಆಗಿ ಇಲ್ಲಿ ಮಾಡಿಸ್ಕೊಳ್ಬಹುದು. ಸೊ ಮತ್ತೆ ಆಗ್ತಡ ಈ ಕೂಡಲೇ ಒರಿಜಿನಲ್ ಆಭರಣ ಮಳಿಗೆ ಜಯನಗರಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಕೂಡಲೇ ಭೇಟಿ ಕೊಡಿ, ನಿಮಗಿಷ್ಟವಾದಂಥ ಆಭರಣವನ್ನು ಖರೀದಿಸಿ. ಜೊತೆಗೆ ಇನಾಗ್ರೇಷನ್ ಆಫರ್ ಇರೋದ್ರಿಂದಾಗಿ ತುಂಬಾ ಆಫರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ಜಯನಗರ್ ಒರಿಜಿನಲ್ ಆಭರಣ ಮಳಿಗೆಗೆ ಭೇಟಿ ಕೊಡಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಕುಂತಲಾ, TV9 ಬೆಂಗಳೂರು.